ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದಂಥ ಬೆಂಗಳೂರಿನ ರಾಮಮೂರ್ತಿ ನಗರ ರಿಚಸ್ ಲೇಔಟ್ನಲ್ಲಿರುವಂಥ ಮಧುಸೂದನ್ ಕೂಡ ಸಾವನ್ನಪ್ಪಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ರಿಚಸ್ ಲೇಔಟ್ನಲ್ಲಿರುವಂಥ ಕೆಲವು ಸ್ನೇಹಿತರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಮಾತಾಡ್ಸೋಣ. ಸರ್, ಈಗ ಇದೇ ಲೇಔಟ್ನಲ್ಲಿ ವಾಸಿಯಾದಂಥ ಮಧುಸೂದನ್ ಈಗ ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗಿರುವಂಥದ್ದು. ನಿಮ್ಗೆ ಯಾವ ರೀತಿ ಪರಿಚಯ, ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ಸರ್, ಇವತ್ತು ಬೆಳಗ್ಗೆ ನಮ್ಮ ಸ್ನೇಹಿತರೇ ನಮಗೆ ಹೇಳಿದರು, ಈ ಥರ ಮಧುಸೂದನ್ ಅವರು ಕಾಶ್ಮೀರಕ್ಕೆ ಪ್ರವಾಸಕ್ಕಂತ ಹೋಗಿದ್ದರು, ಅಲ್ಲಿ ಈ ಥರ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅಂತ ಬೆಳಗ್ಗೆ ನಮಗೆ ಫೋನ್ ಮಾಡಿ ತಿಳಿಸಿದರು. ನಮಗೆ ತುಂಬ ಬೇಜಾರಾಯಿತು. ಬಂದು ನೋಡಿದಾಗ ಈ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಈಗ ಏನು ಇವರು ಮಧುಸೂದನ್ ಯಾವಾಗ ಕಾಶ್ಮೀರಕ್ಕೆ ಹೋಗಿದ್ದು, ಮತ್ತು ನಿಮಗೇನು ಮಾಹಿತಿ ಇತ್ತು ಆ ಬಗ್ಗೆ? ಸರ್, ಇದ್ರ ಬಗ್ಗೆ ಯಾವಾಗ ಹೋದರು ಏನು ಅನ್ನೋದು ಮಾಹಿತಿ ಇಲ್ಲ. ಅವರು ಒಂದು 8 ದಿನಗಳ ಹಿಂದೆ ನಾನು ನೋಡಿದ್ದೆ ಅವ್ರನ್ನ. ವಿತ್ ಫ್ಯಾಮಿಲಿ ಇವೆಂಟ್ ಆನ್ ಫ್ರೈಡೇ ಆರ್ ಸ್ಯಾಟರ್ಡೆ ಫಾರ್ ದ ಕಾಶ್ಮೀರ್ ಟ್ರಿಪ್ ಹೋಗಿ ಬಂದು. ಅವರು IT-ನೇ ಸರ್, ಸಾಫ್ಟ್ವೇರಲ್ಲೇ ಇದ್ರು. ಅವರೆಲ್ಲ ಇಬ್ಬರು ಕೆಲಸ ಮಾಡ್ತಾರೆ. ಅವ್ರು ಇರೋದು ಇಲ್ಲೇ ಆಲ್ಮೋಸ್ಟ್ 12 ವರ್ಷದಿಂದ ಇಲ್ಲೇ. ಎಲ್ಲರಿಗೂ ಗೊತ್ತು, ತುಂಬ ಒಳ್ಳೆಯವರು ಅವರೆಲ್ಲ. ಸೊ ವೆರಿ ಗುಡ್, ಐ ಥಿಂಕ್. ಓಕೆ, ಪರ್ಸನ್ ವೈಸ್ ಎಲ್ಲ ವೆರಿ ಗುಡ್ ಪರ್ಸನ್ ಎಲ್ಲ ಅವರೆಲ್ಲ. ಸರ್, ನಿಮಗೆ ಯಾವ ರೀತಿ ಪರಿಚಯ, ಮತ್ತು ನಿಮ್ಗೆ ಈ ಬಗ್ಗೆ ಏನು ಹೇಳ್ತಾರೆ? ನಮ್ಮದು ಅಸೋಸಿಯೇಷನ್ಗೆ ಅವರು ಸದಸ್ಯರಾಗಿರು. ಅವರು ಬರ್ತಾ ಇರ್ತಾರೆ, ಎಲ್ಲದಕ್ಕೂ ಮಿಂಗಲ್ ಆಗ್ತಾ ಇರ್ತಾರೆ. ನಮ್ಮೆಲ್ಲ ಪ್ರೋಗ್ರಾಮ್ಸಲ್ಲೂ ಅವರು ಪಕ್ಕ ಇದ್ದೇ ಇರ್ತಾರೆ. ಪಾಪ ಒಳ್ಳೆಯವರು, ತುಂಬ ಸೈಲೆಂಟು, ಎಲ್ಲದಕ್ಕೂ ಕೋಪರೇಟಿವ್ ಆಗಿದ್ದರು. ಈ ಥರ ಹೋಗ್ತಾ ಬರ್ತಾ ನಮ್ಮ ಲೈನ್ ಒಂದೇ ಲೈನಲ್ಲ, ಹೋಗ್ತಾ ಬರ್ತಾ ಬಾಯ್ ಮಾಡ್ಕೊಂಡು ಬರ್ತಾಯಿದ್ರು ಅಷ್ಟೇ. ಅವರು 2 ಕುಟುಂಬಗಳು, ಒಟ್ಟು 3 ಕುಟುಂಬ ಹೋಗಿದ್ರು. ಅದರಲ್ಲಿ 2 ಕುಟುಂಬ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರ ಮೇಲೆ ದಾಳಿ ಆಗಿದೆ ಅನ್ನೋ ಮಾಹಿತಿ ಇದೆ. ಅಂದರೆ ಇಲ್ಲಿ ನಮ್ಮ ಒಂದೇ ಕುಟುಂಬ ಗೊತ್ತಿರೋದು. ಅವರು ಅಲ್ಲಿ ಊರಿಗೆ ಹೋಗಿ ರಿಲೇಟಿವ್ಸ್ ಜೊತೆ ಹೋಗಿರ್ಬೋದು, ಅಷ್ಟು ಮಾತ್ರ ಗೊತ್ತು. ಅದೇ ಟೆರರಿಸ್ಟ್ ಇವನು ಆರ್ಮಿ ಯೂನಿಫಾರ್ಮಲ್ಲಿನ ಬಂದು ID ಕಾರ್ಡ್ ಚೆಕ್ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಹಿಂದೂ ಅಂತ ಕನ್ಫರ್ಮ್ ಆದ ತಕ್ಷಣ ತಲೆಗೆ ಗುಂಡಿ ಕೊಂದಿದ್ದಾರೆ ಅಂದ್ಬಿಟ್ಟು ಒಂದು ಮಾಹಿತಿ ಇದೆ. ಇದು ಖಂಡನೀಯ, ಎಲ್ಲ ಆಗಬಾರ್ದಾಯ್ತು. ಈಗ ಮೃತದೇಹ ಇಲ್ಲಿಗೆ ಬರೋದ್ರ ಬಗ್ಗೆ ಏನು ಮಾಹಿತಿ ಇದೆ ನಿಮಗೆ? ಐ ಥಿಂಕ್ ಇಲ್ಲಿ ಬರಲ್ಲ ಅನ್ಸುತ್ತೆ. ಅವರು ಸ್ವಂತ ಊರು ಕರೆಕ್ಟ್ ತೊಗೊಂಡೋಗ್ತಾರೆ. ಆಂಧ್ರ ಚೆನ್ನೈಗೆ ಬರ್ತಾರಂತ. ಐ ಥಿಂಕ್ ದೇ ವಿಲ್, ಚೆನ್ನೈಯಿಂದ ದೇ ವಿಲ್ ಟೇಕ್ ಹಿಮ್ ಟು ದ ನೇಟಿವ್ ಪ್ಲೇಸ್. ಸೊ ಹಿ ಈಸ್ ಬೇಸಿಕಲಿ ಫ್ರಮ್ ದ ನೆಲ್ಲೂರು ಡಿಸ್ಟ್ರಿಕ್ಟ್, ಕಾವಲಿ ಈಸ್ ಓನ್ ನೇಟಿವ್ ಪ್ಲೇಸ್. ಸೊ ಮೋಸ್ಟ್ಲಿ ದೇ ವಿಲ್ ಟೇಕ್ ಹಿಮ್ ಟು ದಟ್ ಪ್ಲೇಸ್ ಫಾರ್ ದ ಕ್ರಿಮಿಸಸ್. ಈಗ ಸಾಮಾನ್ಯವಾಗಿ ಇವರು ಆ ಟೆಕ್ಕಿಯಾಗಿ ಕೆಲಸ ಮಾಡ್ಕೊಂಡಿದ್ರು, ನೀವು ಇಲ್ಲೆಲ್ಲ ವಾಕಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನಾದರೂ ಮಾತಾಡ್ತಿದ್ದಾರೆ ಹೇಗೆ ಅಂತ? ಜನರಲ್ ಮಾತಾಡ್ತಾ ಇದೆ ಸರ್. ಯಾವಾಗ ಅವರು ಕಿಡ್ಸ್ ಎಲ್ಲ ಇಲ್ಲೇ ಓಡಾಡ್ತಿದೆ ಡೈಲಿ. ಐ ಥಿಂಕ್ ಓಕೆ. ಸೊ ಅವ್ರ ಮಗ ಒಬ್ಬರು ಇಂಟರ್ಮೀಡಿಯೇಟ್ ಸೆಕೆಂಡ್ ಇಯರು, ಆಲ್ಮೋಸ್ಟ್ ಅಲ್ಲಿ 8th ಸೆಕೆಂಡ್ ಇಯರು. ಹಿಂಗೊಬ್ಬರು ಅವ್ರ ಮಗ ಇಲ್ಲೇ ಕೇಳ್ತಾ ಇದ್ದಾರೆ. ಯಾವಾಗ ಡೈಲಿ ಕಾಣಿಸ್ತಾರೆ ಸರ್ ಅವರು. ಬಟ್ ಮಧು ಅವರೆಲ್ಲ ವೆರಿ ರೇರ್, ಬಿಕಾಸ್ ಹಿ ಇಸ್ ವೆರಿ ಸೈಲೆಂಟ್. ಸೊ ಬಟ್ ಎನಿ ಫಂಕ್ಷನ್ಸ್ ಎಲ್ಲ ಆಚೆ ಎಲ್ಲ ಮೀಟ್ ಮಾಡ್ತಾ ಇರ್ತೀನಿ. ವೆರಿ ಗುಡ್ ಪರ್ಸನ್ ಸರ್. ಏನು ಹೇಳ್ತೀರಾ ಸರ್ ಈ ಥರ ಅಟ್ಯಾಕ್ ಆಗಿರೋದು? ಸರ್, ಇಟ್ಸ್ ನಾಟ್ ಎ ಗುಡ್ ಸರ್, ಬಿಕಾಸ್ ವಿ ಆಲ್ ಹ್ಯಾವ್ ಟು, ಐ ಥಿಂಕ್, ಓಕೆ, ಫೈಟ್ ಫಾರ್ ದ, ವಿ ಶುಡ್ ನಾಟ್ ಓಕೆ ಅಲೋ ಆಲ್ ಸಚ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ಇನ್ ಫ್ಯೂಚರ್ ಆಲ್ಸೋ. ಸೊ ಓವರ್ ಆಲ್ ಇಂಡಿಯಾ ವೈಸ್ ಆಗಬಾರ್ದಾಗಿತ್ತು. ಫ್ಯೂಚರಲ್ಲಿ ಇಲ್ಲೂ ಆಗೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ಇಂಡಿಯಾದಲ್ಲಿ, ಕರ್ನಾಟಕದ ಮುಸ್ಲಿಮ್ಸ್ ಇದೇ ಥರ ಬೆಳೆಸಿದ್ರೆ ಇಲ್ಲೂ ಆಗೋ ಚಾನ್ಸ್ ತುಂಬ ಇದೆ. ಇದಕ್ಕೇನಾದರೂ ರಾಜಕೀಯದವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಬೇಕು. ದಿನೇ ಬೆಳೀತಾ ಇದೆ, ಮುಸ್ಲಿಂ ಆರ್ಭಟ ಬೆಳೀತಾ ಇದೆ. ಯಾಕೆಂದರೆ ಪ್ರವಾಸ ಹೋದವ್ರ ಮೇಲೆ ಹಿಂದೂನ ಅಂತ ಕೇಳಿ ಆ ಥರ ಕೊಲೆ ಮಾಡಿರುವಂಥದ್ದು. ಅಲ್ಲ, ಇಲ್ಲಿ ನಮ್ಮಲ್ಲೇ ನಡೀತದೆ ಅಲ್ಲ, ಹುಬ್ಳಿನಲ್ಲಿ ನಡೀತದೆ, ಹನುಮಾನ್ ಜಯಂತಿ ಹೋದ್ರೆ ನಡೀತದೆ, ಗಣೇಶನ ಮೆರವಣಿಗೆ ಅದರ ನಡೀತದೆ, ಇನ್ನೊಂದು ಹಿಂದೂ ಫಂಕ್ಷನ್ ಅದರ ನಡೀತದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಇದು ದಿನೇ ಇಲ್ಲೂ ಬೆಳೀತಾ ಇದೆ, ಇಂಡಿಯಾದಲ್ಲೂ ಬೆಳೀತಾ ಇದೆ. ಇದು ಮಧುಸೂದನ್ ಸ್ನೇಹಿತರು ಹೇಳುವಂಥದ್ದು. ಕ್ಯಾಮ್ರಾಮನ್ ಹನುಮಂತು ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.